ಕಲ್ಯಾಣದೊಳಗೆ ಕವಿಚಿ ದಾಸೋಹ ಮಾಡ್ತಿರ್ಲಂತ. ಪ್ರತಿದಿನ ಬಹಳ ಬಡತನದ ಕುಟುಂಬ, ತನಗೆ ತಿನ್ನಾಕಿಲ್ಲ, ಕರೆ ದುಡ್ಕೊಂಡ್ಬಂದು ಜಂಗಮರಿಗೆ ದಾಸೋಹ ಮಾಡ್ತಿದ್ರು. ಈಕೆ ದಾಸೋಹಕ್ಕೆ ಮೆಚ್ಚಿ ಸಾಕ್ಷಾತ್ ಶಿವ ಅವತ್ತು ದಿನ ಆಕಿನ ಮನೆಯಾಗ ಉಣಬೇಕಂತ ತಿಳ್ಕೊಂಡು ಜಂಗಮನಾಗಿ ದೆರೆಗಿಳಿದು ಬಂದು ಆ ತಾಯಿ ಮನೆಗೆ ಹೋದ. ಯಾರು? ಸಾಕ್ಷಾತ್ ಶಿವ ಜಂಗಮನಾಗಿ ಆ ತಾಯಿ ಮನೆಗೆ ಹೋದ. ತಾಯಿ ಬಾಗಲೊಳಗೆ ನಿಂತಿದ್ಲು. ಅಮ್ಮ ಭಿಕ್ಷಾನ್ ದೇಹಿ ಅಂದ. ತಾಯಿ ಹಾಗೇ ನಿಂತಿದ್ಲು. ಯಪ್ಪ, ಪ್ರತಿದಿನ ನಾ ದಾಸೋಹ ಮಾಡ್ತೀನಿ, ಖರೆ ಇವತ್ತ ನಾ ದುಡ್ಯಾಕ್ ಹೋಗಿಲ್ಲ, ದುಡಿದ್ರ ಪಡಿ ಜ್ವಾಳ ಬರ್ತಾವ, ಇವತ್ತು ನಾ ದುಡ್ಯಾಕ್ ಹೋಗಿಲ್ಲ, ನನ್ನ ಮನ್ಯಾಗ ಏನೂ ಇಲ್ಲ, ನಾಳೆ ಬಾ ನಿನ್ನ ಕೊಡ್ತೀನಿ ಅಂದು ಆ ತಾಯಿ. ಅಮ್ಮ ಇಲ್ಲ, ನಿನ್ನ ಮನೆಯೊಳಗ ನಾ ಏನಾದ್ರೂ ತಗೊಂಡ ಹೋಗ್ಬೇಕು, ನನ್ನ ಪಾದಕ್ಕೆ ನೀರ್ ಹಾಕಿ ಒಳಗೆ ಕರಿ ಅಂದ ಜಂಗಮ. ಪಾದಕ್ಕೆ ನೀರ್ ಹಾಕಿ ಒಳಗ ಕರಿತಾಳ. ಒಳಗ್ ಕರೆದ ಜಂಗಮರ ಅಂದ್ರೆ ಯವ್ವ ಯಾಕ ಜಳಕ ಮಾಡಂಗ ಅನ್ಸಾಕತ್ತೈತಿ, ಸ್ವಲ್ಪ ನೀರು ಕಾಸು. ಅಪ್ಪ ಆಯ್ತು ಕಾಸ್ತೀನಿ. ನೀರು ಕಾಸು ಜಳಕ ಮಾಡಿದ್ರವ ಸ್ವಲ್ಪ ಪೂಜೆಗೆ ರೆಡಿ ಮಾಡು. ಪೂಜೆಗೆ ರೆಡಿ ಮಾಡಿ ಪೂಜೆಗೆ ಕುಂತ ಜಂಗಮ ಪೂಜೆ ಮುಗಿದ ಬಳಿಕ ಅಂತಾನ, ಯವ್ವ ಪ್ರಸಾದ. ತಾಯಿಗೆ ದಿಗಿಲು ಬಡದಂಗಾಯ್ತು. ಯಪ್ಪ, ನನ್ನ ಮನೆಯೊಳಗೆ ಏನೂ ಇಲ್ಲ ಅಂದೀನಿ, ಆದ್ರೂ ನೀ ಪರೀಕ್ಷೆ ಮಾಡಕಂತ ಬಂದಿ ಏನೋ ನನಗೆ ಗೊತ್ತಿಲ್ಲ, ಕ್ಷಮಾ ಮಾಡು ದಯವಿಟ್ಟು. ನನ್ನ ಮನೆಯೊಳಗೆ ಇವತ್ತು ಏನೂ ಇಲ್ಲ ಯಪ್ಪ, ನಾಳೆ ಕೊಡ್ತೀನಿ ನಿನಗೆ, ನಾಳೆ ನನ್ನ ಮನೆಗೆ ಬಂದು ಪೂಜೆ ಮಾಡ್ಕೊಂಡು ನಾಳೆ ಇವತ್ತು ದುಡ್ಯಾಕ್ ಹೋಗ್ತೀನಿ, ನಾಳೆ ಬಂದಿದ್ದ ನಿನಗೆ ದಾಸೋಹ ಮಾಡ್ತೀನಿ ಎಂದು ತಾಯಿ. ಜಂಗಮರಂದ್ರು, ಯವ್ವ ನಮ್ಮ ಪದ್ಧತಿ ಹಂಗಿಲ್ಲ, ನಮ್ಮ ಪದ್ಧತಿ ಸ್ಥಾನ ಶಿವಪೂಜೆ ಆದ ಬಳಿಕ ಪ್ರಸಾದ ಮಾಡ್ಕೊಂಡೇ ನಾವು ಹೇಳ್ತೇವೆ ಹೊರತಾಗಿ ಅಲ್ಲಿ ಮಠ ಈ ಮನೆ ಬಿಟ್ಟು ನಾವು ಇರೋದಿಲ್ಲ ಅಂತ. ಶಿವ ಸಾಕ್ಷಾತ್ ಶಿವ ಏನು ಬೇಕಾದನ್ನ ಸೃಷ್ಟಿ ಮಾಡಬಲ್ಲ. ಅವ್ರು ಹೇಳ್ತಾನ, ಯವ್ವ ಆ ಅಟ್ಟದ ಮೇಲೆ, ಅಟ್ಟ ಅಂದ್ರೆ ಅರ್ಥ ಆಗುತ್ತಲ್ಲ, ಬಾದ್ಲಿ ಮೇಲೆ ಇರ್ತಾವ ನೋಡು, ದನದ ಪಟ್ಟಿಗೆ ಮೇಲೆ ಇರ್ತಾವ ನೋಡು, ಮನ್ಯಾಗ ಹಳೆ ಮನೆ ಒಳಗೆ ಇರ್ತಿದ್ದವು, ಅಟ್ಟ ಅಂತ ತಿಳ್ಕೊಂಡು ಕರೀತಿದ್ರು ಅವ್ರು. ಆ ಅಟ್ಟದ ಮೇಲೆ ಒಂದು ಜ್ವಾಳದ ತೆನೆಯನ್ನ ಸೃಷ್ಟಿ ಮಾಡಿದ್ದ ಶಿವ. ಏನು ಬೇಕಾದನ್ನ ಮಾಡ ಹೇಳ್ತಾನ ತಾಯಿಗೆ, ಅವ್ವ ಆ ಅಟ್ಟದ ಮೇಲೆ ಒಂದು ಜ್ವಾಳದ ತೆನೆ ಐತಿ, ತಗೊಂಬ. ತಾಯಿ ಅಂತಾಳ, ಯಪ್ಪ ನನ್ನ ಮನೆಯೊಳಗೆ ಹುಡುಕಾಡಿದ್ರ ಒಂದು ಕಾಳ ಜ್ವಾಳ ಸಿಗೋದಿಲ್ಲ, ಇನ್ನು ಜ್ವಾಳದ ತೆನೆ ಎಲ್ಲಿಂದ ತರಲಿ? ನೀ ಅಲ್ಲಿ ಮ್ಯಾಲೆ ಹತ್ತವ, ಯವ್ವ ಅಲ್ಲಿ ಕಾಣಕತ್ತೈತಿ ನನಗೆ, ತಗೊಂಡು ಬಾ. ಹೋಗುತ್ತಾಳ, ಒಂದು ಜ್ವಾಳದ ತೆನೆ ತಗೊಂಡು ಬಂದು ಮುಂದೆ ನಿಲ್ತಾಳೆ. ಯಪ್ಪ ಏನು ಮಾಡ್ಲಿ? ಅಮ್ಮ ಇವನು ಚೆನ್ನಾಗಿ ಕುಟ್ಟುತ್ತಾಳ. ಯಪ್ಪ ಏನು ಮಾಡ್ಲಿ? ಸ್ವಲ್ಪ ಅಂಬಲಿ ಮಾಡು, ಮಸ್ತ್ ಅಂಬಲಿ ಮಾಡು. ಅಂಬಲಿ ಮಾಡಂದ ತಕ್ಷಣನೇ ಒಂದು ಗಡಿಗೆ, ಸಣ್ಣ ಗಡಿಗೆ ತಂದು ಅಂಬಲಿ ಮಾಡಕ್ಕಂತ ಬರೀ ಮ್ಯಾಲ ಇಟ್ಟು ಶಿವ ಅಂದ. ಅರ್ಥಾತ್ ಜಂಗಮನ ವೇಷಧಾರಿಯಾಗಿ ಬಂದಿರತಕ್ಕಂತ ಜಂಗಮ ಹೇಳ್ತಾನ, ಯವ್ವ ಸಣ್ಣ ಗಡಿಗೆಯಾಗ ಮಾಡಬೇಡ, ದೊಡ್ಡ ಗಡಿಗೆಯಾಗ ಮಾಡು. ಅಕ್ಕಿ ಅಂತಾಳ, ಯಪ್ಪ ಇರಾಕ ರುಚಿ ಇಷ್ಟದ, ದೊಡ್ಡ ಗಡಿಗೆಯಾಗ ಮಾಡಿದ್ನಂದ್ರ ರುಚಿ ಅನಿಸೋದಿಲ್ಲ. ನೀವೊಬ್ಬ ಅದೀಪ, ನೀವೊಬ್ಬ ತೃಪ್ತಿ ಆಗ್ಬಿಟ್ಟೆ ಅಂದ್ರ ಜಂಗಮ ತೃಪ್ತಿ ಆದ್ರೂ ಶಿವ ತೃಪ್ತಿ ಆದಂಗಂತ ನೀವೊಬ್ಬವನ್ನು ನಾವು ಉಪಾಸಿದ್ರೆ ನಡೀತದೆ. ಇಲ್ಲಿಲ್ಲ, ಈ ಗಡಿಗೆ ತೆಗಿ, ಒಂದು ದೊಡ್ಡ ಗಡಿಗೆಯಾಗ ಮಾಡು. ಶಿವ ಜಂಗಮ ಅಪ್ಪಣೆ ಮಾಡ್ಯಾನ ಅಂತ ಪಡೆದು ಮಾತು ಮೀರಬಾರದು ಅಂತ ದೊಡ್ಡ ಗಡಿಗೆಯಾಗ ಮಾಡಿ ಮುಂದೆ ತಂದು ಇಟ್ಟು, ಯಪ್ಪ ಬಡಿಸ್ಲೇನು ನೀಡ್ಲೇನು? ಯಮ್ಮ ನೀಡಬೇಡ, ಈ ಗಡಿಗೆ ತಂದು ತಲೆ ಮೇಲೆ ಅಂದ್ರವಳು ಜಂಗಮ. ತಾಯಿ ಅಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳ. ಯಪ್ಪ ಸುಡಾಕತ್ತದ, ಸುಡು ಗಡಿಗೆಯನ್ನ ತಲೆ ಮೇಲಿಟ್ಟು ತಲೆ ಚರ್ಮ ಸುಟ್ಟು ಹೋದಿತ್ತು. ಯಪ್ಪ ಬ್ಯಾಡ, ಜಂಗಮ ಮುಡಿದ್ರ ಶಿವ ಮುಡಿದಂಗಂತ ಜಂಗಮ ಶಾಪ ಕೊಟ್ರ ಸತ್ಯ ನಾಶ ಆಗೋಕೆ ನಾನು ಬ್ಯಾಡಪ್ಪ. ಇರ್ಲಿಲ್ಲ, ಇದು ನನ್ನ ತಲೆ ಮೇಲೆ ಇಡಬೇಕು, ಎಟ್ರ ಮಾತ್ರ ಮುಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಮನ್ಯಾಗ ಉಣ್ಣೋದಿಲ್ಲ ಅಂದ್ರು ಜಂಗಮರು. ಶಿವ ಇದೇನು ಪರೀಕ್ಷೆಯಪ್ಪ ಅಂತ ತಿಳ್ಕೊಂಡು ಶಿವನನ್ನ ನೆನೆಸಿ ಆ ಜಂಗಮನ ತಲೆ ಮೇಲೆ ಗಡಿಗೆಯನ್ನು ಇಟ್ಟು, ದೊಡ್ಡ ಗಡಿಗೆ ಇಟ್ಟು ಜಂಗಮರ ಅಂತಾರ, ಅಮ್ಮ ಒಣಕಿ ತಗೊಂಬ. ಒಣಕಿ ತಗೊಂಬಂದ್ ಮುಂದೆ ನಿಂತು, ಅಮ್ಮ ಈ ಗಡಿಗೆ ಮೇಲೆ
ಹೊಡೆದ್ರೆ ಏನಾಗ್ಲಿಕ್ಕಿಲ್ರಿ. ಯಪ್ಪ ಕೈ ಮುಗಿತೀನಿ, ನನ್ನ ಪಾಪಕ್ಕೆ ಗುರಿ ಮಾಡಬೇಡ, ಮೊದಲೇ ಅಂಬಲಿ ಕೊತ್ತನೆ ಕುದಿಯಾಕತ್ತದ, ಅದನ್ನ ಹೊಡೆದೆಪ್ಪ ಅಂದ್ರೆ ನಿನ್ನ ಮೈ ಮೇಲೆ ಬಿದ್ದು ಚರಮೆಲ್ಲ ಸ್ವಲ್ಪ ಹೋಗುತ್ತೆಪ್ಪ, ಬ್ಯಾಡ ಬ್ಯಾಡ. ಎಷ್ಟ ಹೇಳಿದ್ರು ಸಹಿತ ಜಂಗಮರು ಕೇಳಿಲ್ಲ, ನೀವು ಹೊಡೆಯಬೇಕ. ಅಂದುಗಳೇನೆ ತಾಯಿ ಶಿವನ ಮೇಲೆ ಭಾರವನ್ನು ಹಾಕಿ ಆ ಗಡಿಗೆಗೆ ಒಂದು ಹೊಡಿತಾಳಂತ. ಗಡಿಗೆ ಒಳಗಿರ್ತಕ್ಕಂಥ ಅಂಬಲೆಲ್ಲ ಹೋಗಿತ್ತು. ಅಂಬಲಿ ಏನಾಗಿತ್ತು ಅಂದ್ರೆ ಬಂಗಾರದ ನಾಣ್ಯಗಳಾಗಿತ್ತು. ಸಾಕ್ಷಾತ್ ಶಿವ ಮಾಯಾಗಿ ಹೋಗಿಬಿಟ್ಟ. ಒಂದು ಆಕಾಶವಾಣಿ ಆಗ್ತದೆ, ಅಮ್ಮ ನಿನ್ನ ಮನೆಯೊಳಗೆ ನಿತ್ಯ ಜಂಗಮ ದಾಸೋಹ ನಡೀಲಿ, ಆ ದಾಸೋಹಕ್ಕ ಈ ನಿನ್ನ ದಯನಿಗೆ ಅರ್ಪಣೆ ಆಗ್ಲಿ ಅಂತ ಶಿವ ಅಪ್ಪಣೆ ಮಾಡಿದ. ಆ ತಾಯಿ ನಿನ್ನ ಅಪ್ಪಣೆ ಹೆಂಗೆ ಆಗಲಿಯಪ್ಪ ಅಂತ ತಿಳ್ಕೊಂಡು ಪ್ರಾರಂಭ ಮಾಡಿದ್ರು ದಾಸೋಹವನ್ನ. ಕಲ್ಯಾಣದ ಬೀದಿ ಒಳಗ ಹರಿದ ಸೀರೆಯನ್ನ ಉಟ್ಟುಕೊಂಡು ಓಡಾಡುತ್ತಿರುವಂತ ತಾಯಿ ರೇಷ್ಮೆ ಸೀರೆಯನ್ನ ಬಂಗಾರದ ಆಭರಣಗಳನ್ನು ಹಾಕೊಂಡು ಕಲ್ಯಾಣದ ಬೀದಿ ಒಳಗೆ ಓಡಾಡುತ್ತಾರೆ. ಇದನ್ನ ಯಾರು ನೋಡಿದ್ರು ಅಂತಂದ್ರೆ ಅವರ ತಂಗಿ ನೋಡಿದ್ ನೋಡಿ. ತಂಗಿ ನೋಡಿ ಗಾಬರಿಯಾದ್ಲು, ಯವ್ವ ಹರಕ ಸೀರೆ ಉಟ್ಕೊಂಡು ದಿನ ಈ ಬೀದಿಯಾಗ ಓಡಾಡ್ತಿದ್ದೆ, ಇವತ್ತ್ಯಾಕ ಹಿಂಗಾಗೈತಿ? ಅಕ್ಕ ಹೇಳಿದ್ಲು, ಏನಿಲ್ಲ ಬಿಡ ತಂಗಿ, ಏನಿಲ್ಲ ಬಿಡು ಅನ್ಬೇಡ, ಏನಾಗೈತಿ ನನಗೆ ಹೇಳು, ನಾನು ಮಾಡ್ತೀನಿ. ಹಂಗ ಏನಿಲ್ಲವ, ನಮ್ಮ ಮನೆಗೆ ಒಬ್ರು ಜಂಗಮರು ಬಂದ್ರ, ಪಾದಕ್ಕೆ ನೀರ್ ಹಾಕಿ ಒಳಗ್ ಕರ್ಕೊ ಅಂದ್ರ, ಕರ್ಕೊಂಡೆ. ಜಳಕಕ್ಕೆ ನೀರ್ ಕಾಸಂದ್ರು, ಜಳಕ ಮಾಡಿದ್ರು, ಪೂಜೆ ಮಾಡ್ಕೊಂಡ್ರು. ಪೂಜೆ ಮುಗಿದ ಮೇಲೆ ಪ್ರಸಾದ ಮಾಡ್ಲಾರ ಹೇಳುದಿಲ್ಲ ಅಂದ್ರು. ನನ್ನ ಮನ್ಯಾಗ ಏನೂ ಇಲ್ರಿ ಅಪ್ಪೋರಿ ಅಂದ್ಯ. ಅಟ್ಟದ ಮೇಲೆ ಒಂದು ಜ್ವಾಳದ ತೆನೀತಿ ತಗೊಂಬ ಅಂದ್ರು, ತಗೊಂಬಂದ್ಯ. ಕೊಟ್ಟಂದ್ರು, ಕೊಟ್ಟದ್ಯ. ಅಂಬ್ಲಿ ಮಾಡಂದ್ರು, ಅಂಬ್ಲಿ ಮಾಡಿದ್ಯ. ಮೊದಲು ಒಂದು ಸಣ್ಣ ಗಡಿಗೆ ಇಟ್ಟಿದ್ಯ, ಸಣ್ಣ ಗಡಿಗೆ ಬೇಡ ದೊಡ್ಡ ಗಡಿಗೆ ಇಡು ಅಂದ್ರು. ದೊಡ್ಡ ಗಡಿಗೆಯಾಗ ಅಂಬ್ಲಿ ಮಾಡಿ ಮುಂದೆ ಹೊಯ್ದಿಟ್ಟ್ಯ. ತಲೆ ಮ್ಯಾಲಿಡು ಅಂದ್ರು, ತಲೆ ಮ್ಯಾಲಿಟ್ಟ್ಯ. ತಲೆ ಮ್ಯಾಲಿಟ್ಟುಗಳನ್ನ ಒಣಗಿ ತಗೊಂಬ ಅಂದ್ರು, ಒಣಗಿ ತಂದ್ಯ. ಒಣಗಿ ತಗೊಂಡು ಹೊಡಿ ಅಂದ್ರು. ಹೇಳೋದ ತಡ ತಂಗಿ ತಲೆ ಫಿಕ್ಸ್ ಆಯ್ತು. ಹೆಂಗ ಮಾಡಬೇಕು ಅನ್ಲಕ್ಕಿ. ಅಲ್ಲಿ ಶಿವ ಬಂದಿದ್ದ ಏನ್ ಮಾಡಿದ್ರ ಅದು ಹಾಕಿತ್ತು. ಇಲ್ಲಿ ಅಕ್ಕೈತಿ. ಹೋಗಿ ಹೇಳಿದ್ವಿ, ರೀ ನಾಳೆ ನಮ್ಮ ಮನೆಗೆ ಐನಾರನ್ನ ಕರ್ಕೊಂಬರ್ರಿ. ಆಡ ಭಾಷೆ ಒಳಗೆ ಐನಾರ ಅಂತ ಕರಿತೀರ, ಐನಾರನ್ನ ಕರ್ಕೊಂಬರ್ರಿ ಅಂದಗಳೇನೆ ಕಣ್ಣು ಓಡೋಡು. ಸ್ವಾಮ್ಯಾರ ಸ್ವಾಮ್ಯಾರ ಏನಪ್ಪಾ ಗೌಡ? ಇಲ್ರಿ ನಾಳೆ ನಮ್ಮ ಮನೆ ಪ್ರಸಾದಕ್ಕೆ ಬರ್ಬೇಕ್ರಿ. ಆಯ್ತಪ್ಪ ಬರ್ತೀನಿ. ಹೊಳತೆ ನಿಮಗ ಬಂದ ಯಾರು? ಜಂಗಮ ಬಂದು ಬಾಗಲ ಮುಂದೆ ಬಂದು ನಿಂತಗಳನ್ನ ಆಕೆ ಹೇಳಿದ್ದು ಹೆಂಡತಿ, ಸ್ವಾಮಿಗಳ ಪಾದಕ್ಕೆ ನೀರ್ ಹಾಕಿ ಒಳಗ್ ಕರ್ಕೋ ಅಂತ ಹೇಳ್ರಿ. ಖುಷಿ ಆಯ್ತು. ಅಮ್ಮ ಪಾದಕ್ಕೆ ನೀರ್ ಹಾಕಿ ಒಳಗ್ ಕರ್ಕೋ. ಒಳಗ್ ಕರ್ಕೊಂಡ್ರು. ಒಳಗ್ ಹೋದಗಳನೆ ನೀರ್ ಕಾಸ ಅಂತ ಹೇಳ್ರಿ. ಸ್ವಾಮಿಗಳಂದ್ರು ನೀರ್ ಹಾಕಿ ಯವ್ವ ಅಂದ್ರು. ಜಳಕ ಮಾಡಾಕ್ರಿ. ಯವ್ವ ನಾ ಬೆಳಗ್ಗೆ ಎದ್ದು ಜಳಕ ಮಾಡೋದ 12 ಆಗಿರ್ತೈತಿ, ನಿನ್ನ ಮನೆಯಾಗೆಲ್ಲ ಜಳಕ ಮಾಡ್ಲಿ, ಮೊದಲ ನನಗ ತಾಟ್ ಹಚ್ಚು ಅಂದ್ರು. ಅವರು ಯಾರು? ಜಂಗಮರು. ಆಕಿ ಅಂದ್ರು, ಇಲ್ಲ ನೀವು ಸ್ನಾನ ಮಾಡೇ ಬರ್ಬೇಕು. ಆಯ್ತು ಅಂತ ತಿಳ್ಕೊಂಡು ಸ್ನಾನಕ್ಕೆ ಹೋಗಿ, ಸ್ನಾನ ಆದ ಮೇಲೆ ಪೂಜೆ ಮಾಡ್ಕೋಬೇಕ. ಪೂಜೆ ಎಲ್ಲ ಮುಗಿತು. ಯವ್ವ ಪ್ರಸಾದ ತಗೊಂಬ. ಎಲ್ಲಿ ಪ್ರಸಾದ ಅಂದ್ಲಕ್ಕಿ? ಜ್ವಾಳ ಅಟ್ಟದ ಮೇಲೆ ಅಗ್ನ ಒಂದು ಜ್ವಾಳದ ತೆನೆ ಹೋಗಿ ಇಟ್ಟಿದ್ಲ. ಹೋಗಿ ಮೊದಲಿಟ್ಟು ಅಲ್ಲಿ ಜ್ವಾಳದ ತೆನೆ ಐತಿ ತಗೊಂಬ ಅಂತ ಹೇಳ್ರಿ. ನನಗ್ ಜ್ವಾಳದ ತೆನೆ ಬ್ಯಾಡ್ಯವ, ಹೋಳಿಗೆ ಬೇಕಾಗ್ಯಾವ, ಹೋಳಿಗೆ ನೀಡು. ಅಕಿ ಅಂದು ಹೋಳಿಗೆಲ್ಲ ಏನಿಲ್ಲ, ಜ್ವಾಳದ ತೆನೆ ತಗೊಂಬ ಅಂತ ಹೇಳ್ರಿ. ಮೊದಲ ಹೇಳಿಲ್ಲ ಜಂಗಮ. ಬೆಟ್ಟೊಂದು ಜಂಗಮರ ಕಪಾಳ ಗ್ರೆಮ್ಮ ತಗೊಂಬ ಅಂತ ಹೇಳಲ್ಲ. ಮೊದಲು ತಗೊಂಬ ತಗೊಂಬ ಮಾಡಿದ್ರೆ ನಿಮ್ಮ ಅಂತ ಗೊತ್ತಿಲ್ಲ ಕಪಾಳಿಗೆ. ಹೋಗಿ ಎಟ್ಟದ ಮೇಲೆ ಜ್ವಾಳದ ತೆನೆ ತಗೊಂಡ್ಲು. ಕೊಟ್ಟಂತ ಹೇಳ್ರಿ. ಕೊಟ್ಟಂತ ಹೇಳಿಲ್ಲ ಅಂದ್ರೆ ಈ ಕಡೆ ಕಪಾಳಿಗೆ ಬಿಡ್ತಾಳ ಅಂತ ಪಕ್ಕ ಗೊತ್ತಿತ್ತು ಅವ್ರಿಗೆ. ಯವ್ವ ಕೊಟ್ಟು ಕೊಟ್ಟಿದ ಬಳಿಕ ಅಂಬ್ಲಿ ಮಾಡಂತ ಹೇಳ್ರಿ. ಯವ್ವ ಅಂಬ್ಲಿ ಮಾಡು.
ಆಕೆ ಮೊದಲ ದೊಡ್ಡ ಗಡಿಗೆನೆ ಇಟ್ಟಿದ್ಲ ಆಕೆ ಒಲಿ ಮೇಲೆ. ಅವ್ರ ಜಂಗಮರ ಅಂದ್ರು, ಯವ್ವ ಅಷ್ಟು ದೊಡ್ಡ ಗಡಿಗೆ ತಗೊಂಡು ಏನು ಮಾಡ್ತೀವಿ, ಇರಾಕ ಇಟ್ಟು ನುಚ್ಚೈತಿ, ಸಣ್ಣ ಗಡಿಯಾಗ ಮಾಡು, ಸಣ್ಣ ಗಡಿಯಾಗ ಮಾಡಂತ ಬಟ್ಲಪ್ಪ ಈ ಕಡೆ ಸಣ್ಣ ಗಡಿಗೆ ಅಲ್ಲ, ಇದಕ್ಕಿಂತ ದೊಡ್ಡ ಗಡಿಗೆ ಇಡು ಅಂತ ಹೇಳಿ. ಯಾಕೆ ಏನೂ ಇಲ್ಲೇನು ಗುಲಾಬ್ ಜಾಮೂನ್ ಹಪ್ಪಳ ಶೆಂಡಿಗೆ ಏನಿಲ್ಲ, ಬರೀ ನುಚ್ಚಟ್ಟೆ ಒಣಬೇಕು ಸೋಮ್. ಜಂಗಮರಂದ್ರು ಎರಡು ಕಡೆ ಕೊಟ್ಟಾಳ, ಇನ್ನು ತಲೆ ಮೇಲೆ ಏನ್ ಹಿಡಿತಾಳ ಏನು. ಎಟ್ಟಂದಗಳೇನೆ ದೊಡ್ಡ ಗಡಿಗೆ ಇಡುವ ಅಂದ್ರೆ ಆಕೆ 4 ಜನಕ್ಕೆ ನಿಗುವಂತ ಒಂದು ದೊಡ್ಡ ಗಡಿಗೆ ಇಟ್ಲೆ. ಹೇಳುತ್ತೆ ನಿಮಗೆ ಎಟ್ಟುಗಳನ್ನೇ ಆಮೇಲೆ ಗೊತ್ತ ಕುದಿಯಾಕತ್ತಿತ್ತು, ಮುಂದೆ ತಂದಿಟ್ಟು. ಜಂಗಮರಂದ್ರು, ಯವ್ವ ನಂದು ಸಣ್ಣ ತಾಟ ಐತಿ, ಸ್ವಲ್ಪ ನೀಡು. ನೀಡೋದು ಅಲ್ಲಿದೆ, ತಲೆ ಮೇಲೆ ಇಡೋದೈತೆ ಅಂದಾಕಿ. ಅವ್ರಂದು, ಯವ್ವ ತಲೆ ಮೇಲೆ ಇಟ್ಟು ಏನು ಮಾಡ್ತೀನಿ, ಈಗ ರಗಡಾಗೈತಿ, ಅದು ಸುಡಾಕತ್ತೈತಿ, ನನ್ನ ಚರ್ಮ ಸುಟ್ಟು ಕರ್ಕ್ಲಾಕೈತಿ ಯವ್ವ ಬ್ಯಾಗ. ಎಲ್ಲೆಲ್ಲ ಇದನ್ನ ತಲೆ ಮೇಲೆ ಇಡಬೇಕಾ, ಇಡ್ಡಿಲ್ಲ ಅಂದ್ರೆ ಇಡಂಗಿಲ್ಲ. ಅವ್ರಂದ್ರೆ ಜಂಗಮರು, ನಿನ್ನ ಕೈ ಮುಗಿತೀನಿ ಅವ್ವ, ನನ್ನ ಬಿಟ್ಟು ಬಿಡು, ನಿನ್ನ ಮನೆ ಸನಿಕ ಬರುದಿಲ್ಲ ಸಾಧ್ಯ ಮಠ, ನನ್ನ ಬಿಡು ನೀ. ಹೇಗಿಲ್ಲ ಇದನ್ನ ತಲೆ ಮೇಲೆ ಇಡಬೇಕ. ಹೇಳತ್ತೆ ನಿಮಗ, 4 ಜನ ಬಂದ ತಲೆ ಮೇಲೆ ಇಟ್ರು, ಮೊದಲೇ ಅದು ಜಂಗಮ ಸೊಳತ ಕಟ್ಟಿಗೆ ಇತ್ತು, ಸ್ವಾಂಟ ಬರೋದು ಡಾಕ್ಟರ್ ಅಂತಂತದ. ನೆಲಕ್ಕ ಕೊಂದ ತಕ್ಷಣ ಜಂಗಮರ ಅಂದ್ರು, ಒಣಕಿ ತಗೊಂಬ ಅಂತೇಳು. ತೊಂಬ ಅಂತ ಹೇಳು. ಒಣಕಿ ತಂದು, ಒಣಕಿ ತಂದಗಳನ್ನ ಹೊಡಿ ಅಂತ ಹೇಳು. ಜಂಗಮರ ಅಂದ್ರು, ಯವ್ವ ನೀ ಗಡಿಗೆ ಇಳಿಸಿದಂಡ ನಾ ಪುಣ್ಯಾಗ ಹೋಗೋ ಮಠ ನಿನ್ನ ಮುಖ, ನಿನ್ನ ಮನೆ ಮುಖ ನೋಡೋದಿಲ್ಲ, ಮೊದಲು ನನ್ನ ಬಿಡೋಬೇ, ನಿನ್ನ ಬಿಡಂಗಿಲ್ಲ. ಈ ಸದ್ಯ ಬಂಗಾರ ಬಿಡತೈತಿ, ನಿನಗರ್ದ ನನಗರ್ದ ಅಂದ್ಲಗೆ. ಅದೆಲ್ಲಿ ಬಂಗಾರ ಬಿಡತೈತಿ ಹೇಳತ್ತೆ ನಿಮಗ. ಅಂಬಲಿ ಕೊತಾ 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 ಗಡಿಗ್ಯಾಗ ಕಾಯಕೈತಿ. ಪೆಟ್ಲಪ್ಪ ರೆಮ್ಮಂತ ತಲೆ ಮ್ಯಾಗ ಹೇಳತ್ತೆ ನಿಮಗ. ತೆಲ್ಯಾನ ಚರ್ಮ ಸೀದಾ ಕಾಲಿಗೆ ಬಂದಿತ್ತು. ಜಂಗಮ ಊರೊಳಗೆ ಬಾಮ್ಯಾಗ ರೆಮ್ಮಂತ ಬೆತ್ತಿದ್ದ ಅಲ್ಲೇ ಬೆತ್ತದ ಮೇಲೆ ಬರ್ಲಿಲ್ಲ, ಒಳ್ಳೆ ಮೇಲೆ ಬರ್ಲಿಲ್ಲ.